ಹಲೋ ಗೆಳೆಯರೇ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನು ನಿಮಗೆ ಒಂದು ಮಟನ್ ಕರಿ ಮಾಡೋದು ತೋರಿಸ್ತೀನಿ. ಮಟನ್ ಕರಿ ಮಾಡೋದಕ್ಕೆ ಏನೇನು ಬೇಕು ಅಂತ, ತೆಂಗಿನಕಾಯಿ, ಒಂದು ಬಿಗ್ ಹೋಳು ಮತ್ತು ಒಂದು 20 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ರುಬ್ಬಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡರ್, ಮೆಣಸಿನ ಪೌಡರು, ಕಪ್ಪು ಮೆಣಸು ಪೌಡರು, ಕೆಂಪು ಮೆಣಸಿನ ಪೌಡರು, ಗರಂ ಮಸಾಲ, ಮೆಂತ್ಯ ಸೊಪ್ಪು, ಅವರೆಕಾಯಿ ಮತ್ತು ಆಲೂಗಡ್ಡೆ. ಒಂದು ದೊಡ್ಡ ಆಲೂಗಡ್ಡೆ ಹಾಕೊಂಡಿದ್ದೀನಿ. 1 ಕಪ್ಪಷ್ಟು ಅವರೆಕಾಯಿ ಹಾಕೊಂಡಿದ್ದೀನಿ. 1 kg ಮಟನ್ ಇಟ್ಟಿದ್ದೀನಿ. ಅಲ್ಲಿ 2 ದೊಡ್ಡ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು 3 ದೊಡ್ಡ ಈರುಳ್ಳಿ, 1 kg ಮಟನ್. 1 kg ಮಟನ್ ಇಟ್ಟಿದ್ದೀನಿ. ಮಾಡೋಕ್ಕೆ ರಿಫೈನ್ಡ್ ಆಯಿಲ್. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಉಪ್ಪು ಹಚ್ಚಿಟ್ಟಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ನೀರಲ್ಲಿ ಬೇಯಿಸ್ತೀನಿ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನಕಾಯಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಮಾಡ್ಕೊಳ್ತೀನಿ. ಈ ಈರುಳ್ಳಿ ಜೊತೆಗೇನೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ತೀನಿ. ಇಲ್ಲಿ ಕುಕ್ಕರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಮಟನ್ ಮತ್ತು ಆಲೂಗಡ್ಡೆ. ಮಟನ್ನ ಮೊದಲು ಒಂದು 3 ವಿಸಿಲ್ ತೆಗೆದುಬಿಟ್ಟು ಆಮೇಲೆ ಅದ್ರಾಗ ಆಲೂಗಡ್ಡೆ ಅವರೆಕಾಯಿ ಹಾಕ್ಬಿಟ್ಟು ಇನ್ನೊಂದು ವಿಸಿಲ್ ತೆಗೆದಿದ್ದೀನಿ. ಈ ಮಸಾಲೆ ಎಲ್ಲ ಆದಮೇಲೆ ಇದ್ರಲ್ಲಿ ಹಾಕ್ತೀನಿ. ನೋಡಿ, ಈಗ ಈ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕ್ತಾರೆ. ಉಪ್ಪು ಖಾರ ನಿಮ್ಮ ಇಷ್ಟ. ನಾನು ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಮಟನ್ ಬೇಯಿಸುವಾಗಲೂ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ. ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಜೊತೆ ಮೆಂತ್ಯ ಸೊಪ್ಪು. ಈಗ ಚೆಂದಾಗಿ ಸ್ವಲ್ಪ ಬೆಂದ ಮೇಲೆ ಮಸಾಲೆ, ಗೋಡಂಬಿ ಮತ್ತು ತೆಂಗಿನಕಾಯಿ ರುಬ್ಬಿಟ್ಟಿಕೊಂಡಿದ್ದೀನಿ, ಅದು ಹಾಕಿದರೆ ಮುಗೀತು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಆಗ ಮಟನ್ ಕರಿ ರೆಡಿ. ಗೀ ರೈಸ್ ಜೊತೆಗೋ, ಬಿಳಿ ಅನ್ನ ಜೊತೆಗೋ, ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ, ಚೆನ್ನಾಗಿರುತ್ತೆ. ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಬಿಟ್ಟು ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಅದನ್ನು ಕುದಿ ಬಂದ್ಬಿಟ್ಟು ಲೋ ಫ್ಲೇಮಲ್ಲೇ ಕುದಿ ತೆಗೆದ್ರೆ ಸಾಕು. ಯಾಕೆಂದರೆ ತುಂಬ ಕುದಿಸಿದ್ರೆ ಸರಿ ಆಗಲ್ಲ. ಅದು ಲೋ ಫ್ಲೇಮಲ್ಲೇ ಕುದಿಸಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳಿದ್ರೆ, ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you very much.